ಕಟಕ ರಾಶಿಯವರು, ಕರ್ಕಾಟಕ ರಾಶಿ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರ, ಹಾಗೆಯೇ ಫ್ಯಾಮಿಲಿ ವಿಚಾರ, ಎರಡನೇದು, ಮೂರನೇದು ಹಣಕಾಸು ಮತ್ತು ನಿಮ್ಮ ಜಾಬ್ ವಿಚಾರಕ್ಕೆ ಬಂದಾಗ ಅಂತ. ಸೊ ಹಣಕಾಸು ಇದು ಆರೋಗ್ಯಕ್ಕೆ ವಿಚಾರಕ್ಕೆ ಅಂತ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಇದು ಪಾಸಿಟಿವ್ ಆದಂಥ ಟೈಮು. ಯಾವುದೇ ಮೇಜರ್ ಹೆಲ್ತ್ ಇಶ್ಯೂಸ್ ಇರಲ್ಲ. ಆದರೆ ಈ ವಾರದಲ್ಲಿ ನೀವೆಲ್ಲಾದರೂ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ನಿಮ್ಮ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ ಮನೆಗೆ ಬಂದ ತಕ್ಷಣ. ಯಾಕೆಂದರೆ ಬೇರೆ ಏನಾಗದೆ ಹೋದರೂ ದೃಷ್ಟಿ ದೋಷದಿಂದ ನಿಮಗೆ ಸಮಸ್ಯೆ ಆಗಬಹುದು ಅಂತ. ಹಾಗಾಗಿ ಸ್ವಲ್ಪ ದೃಷ್ಟಿ ತೆಗೆಸ್ಕೊಳ್ಳೋದು ಒಳ್ಳೆಯದಾಗತ್ತೆ ಈ ಸಲ. ಸೊ ಇನ್ನು ಎರಡನೇ ಕಾರ್ಡ್ ಅಂತ ಹೇಳಿದ್ರೆ ಇದು ನಮ್ಮ ಕುಟುಂಬ ಜೀವನಕ್ಕೆ. ಕುಟುಂಬ ಜೀವನದಲ್ಲಿ ತುಂಬ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಕರ್ಕಾಟಕ ರಾಶಿಯವರು ಕುಟುಂಬದಲ್ಲಿ ಮೋಸ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ತುಂಬ ನಂಬಿರೋರೇ ನಿಮಗೆ ತೊಂದರೆ ಕೊಡ್ತಾರೆ. ಅನ್ವಾಂಟೆಡ್ ಆದಂತಹ ಸಿಚುವೇಶನ್ನು, ಅನ್ವಾಂಟೆಡ್ ಆದಂತಹ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡು ನೀವು ಒದ್ದಾಡುವಂತಹ ಒಂದು ಪರಿಸ್ಥಿತಿಗೆ ನೀವು ಬಂದಿರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಆ ಥರ ಏನಾದ್ರು ನಿಮಗೆ ಆ ಥರದ್ದು ಯಾವುದಾದ್ರೂ ರಿಲೇಷನ್ಶಿಪ್ ಇದ್ದರೆ ಈ ವಾರ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೀವು ಡಿಸಿಷನ್ನ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇಲ್ಲಿ ಮೂರನೇ ಕಾರ್ಡ್ ಅಂತ ಹೇಳಿದ್ರೆ ಜಾಬ್, ಕೆರಿಯರ್ ವಿಚಾರಕ್ಕೆ ಬಂದಾಗ ನೀವು ಸರಿಯಾದ ಮಾರ್ಗದಲ್ಲಿ ಜಾಬ್ನ ಹುಡುಕ್ತಾ ಇಲ್ಲ. ನಿಮಗೋಸ್ಕರ ಜಾಬ್ ಕರೆಕ್ಟ್ ರೆಡಿ ಇದೆ, ನಿಮಗೆ ನಿಮ್ಮ ಯೋಗ್ಯತೆಗೆ ಸರಿಯಾದ ಜಾಬ್ ರೆಡಿ ಇದೆ. ಆದರೆ ತುಂಬ ಕೇರ್ಫುಲ್ಲಾಗಿ ಈ ಜಾಬ್ ನನಗೆ ಆಗತ್ತಾ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ ಅಂತ. ಸೊ ಯೋಚನೆ ಮಾಡದೆ ತಗೊಳ್ಳುವಂತಹ ನಿರ್ಧಾರಗಳಿಂದ ತೊಂದರೆ ಆಗೋದಕ್ಕೆ ಅವಕಾಶ ಇದೆ. ಸೊ ಎಚ್ಚರಿಕೆ ಬೇಕಾಗುತ್ತೆ ಈ ಸಲ ಕಟಕ ರಾಶಿಯವರಿಗೆ ಅನ್ನುವಂಥದ್ದು. ಸೊ ರೆಮಿಡಿ ಅಂತ ಬಂದಾಗ, ಯಾಕಂದರೆ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಥರದ ಎಚ್ಚರಿಕೆ ಈ ಸಲ ಬೇಕಾಗುತ್ತೆ ಅನ್ನೋದು. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ವಿಚಾರ ನಾನು ಹೇಳಬೇಕು. ನಿಮ್ಮ ಕುಟುಂಬದ ವಿಚಾರದಲ್ಲಿ ದೃಷ್ಟಿದೋಷಗಳು ತುಂಬ ಆಗ್ತಾ ಇದೆ. ಓವರಾಲ್ ಆಗಿ ಅವರ ಆರೋಗ್ಯದಲ್ಲೂ ದೃಷ್ಟಿದೋಷ ಮತ್ತು ಕುಟುಂಬದಲ್ಲೂ ದೃಷ್ಟಿದೋಷ ಆಗ್ತಾ ಇರೋದ್ರಿಂದ ಇವರು ಸ್ವಲ್ಪ ಈ ಟೈಮಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ನ ವೇರ್ ಮಾಡ್ತೀವಿ ಅನ್ನೋದಾದರೆ ಅದನ್ನು ವೇರ್ ಮಾಡಲಿ. ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ ಇವರಿಗೆ ಇರುವಂತಹ ದೋಷಗಳು ಪರಿಹಾರ ಆಗತ್ತೆ ಅನ್ನೋದು. ಎಸ್ ವೀಕ್ಷಕರೇ, ಮೇಡಮ್ ಹೇಳ್ತಿದ್ರು ಕ್ರಿಸ್ಟಲ್ ಬಗ್ಗೆ. ಸೊ ಯಾವ ಕ್ರಿಸ್ಟಲನ್ನು ನಾವು ಹಾಕಬೇಕಾಗುತ್ತೆ ಅನ್ನೋದ್ರ ಬಗ್ಗೆ, ಇದನ್ನು ನೀವು ಪರ್ಸ್ನಲ್ ಆಗಿ ಕೂಡ ಅವರನ್ನು ಭೇಟಿ ಮಾಡಿ ರೀಡಿಂಗ್ನ ಪಡ್ಕೋಬಹುದಾಗಿದೆ. ಸಾಕಷ್ಟು ಜನರಿಗೆ ಅವರು ಲೈಫ್ ಕೋಚ್ ಆಗಿ, ಜೊತೆಗೆ ಆಸ್ಟ್ರಾಲಜರ್ ಆಗಿ ತುಂಬ ಜನರಿಗೆ ಉತ್ತಮವಾದಂತಹ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಸೊ ಹಾಗಾಗಿ ಸ್ಕ್ರೀನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವರ ಸಂಖ್ಯೆಯನ್ನು ಹಾಗೂ ವಿಳಾಸವನ್ನು ನಾವು ಹಾಕಿರ್ತೀವಿ. ಖಂಡಿತವಾಗಿಯೂ ನೀವು ಕೂಡ ಈ ಕ್ರಿಸ್ಟಲ್ಗಳ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿಗಳಿಗಾಗಿ, ಹಾಗೆಯೇ ಸಂಪೂರ್ಣ ಜ್ಯೋತಿಷ್ಯ ಪರಿಹಾರಗಳಿಗಾಗಿ, ನ್ಯೂಮರಾಲಜಿ ಇರ್ಬೋದು ಹಾಗೂ ಟ್ಯಾರೋಟ್ ಕೂಡ ಇರಬಹುದು, ಯಾವುದೇ ಒಂದು ಭವಿಷ್ಯದ ಮೂಲಕವೂ ಕೂಡ ನೀವು ಸಂಪೂರ್ಣ ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ.